Kavya, for your activity, I think your teacher might have given homework, isn't it? The object which will sink in water and the object which floats on water. So ಅದನ್ನ ಈಗ ಅಬ್ಸರ್ವ್ ಮಾಡಿದ್ದೀನಿ ಆಯ್ತಾ. ಏನಿದೆ ನೋಡೋಣ. ಬಾಲ್ ಹಾಕೊಂಡ್ವಾ, ನೀನೇ ಹಾಕು ತಗೋ. ಏನಾಯ್ತು? ಫ್ಲೋಟ್ಸ್. ಸೊ ಈಗ ಅಲ್ಲಿ ಬಾಲ್ ಫ್ಲೋಟ್ಸ್ ಎಲ್ಲಿ? ಬಾಲ್ ಅಂತ ಬರಿ. ತನ್ಮಯ್ ಈಗ ನೆಕ್ಸ್ಟ್ ಏನು ಹಾಕೋಣ? ಬೇಗ ಬೇಗ ಹಾಕ್ಬೇಕು. ಇರೇಸರ್ ಹಾಕು. ಏನಾಯ್ತು? ಮೆತ್ತಗೆ ಹಾಕು. ಸಿಂಕ್. ಸೊ ಎಲ್ಲಿ? ಸಿಂಕ್ ಇನ್ ವಾಟರ್, ಅದರಲ್ಲಿ ಇರೇಸರ್ ಅಂತ ಹಾಕು. ಬಾಬಾ ನೆಕ್ಸ್ಟ್ ಇಲ್ಲಾಂದ್ರೆ ಆಮೇಲೆ ಬರೆಯುವಂತೆ. ಈಗ ಇದು ಹಾಕು. ನೆಕ್ಸ್ಟ್ ಒಂದೊಂದೇ ಹಾಕು, ಬೇಗ ಹಾಕು. ಈಗ ಇದು ಸ್ಟೋನ್ ಹಾಕು. ಶರು ಗ್ಲಾಸ್ ಅದು. ಸೊ ಸಿಂಕ್ ಸ್ಟೋನ್ ಅಂತ ಬರೆಯಲ್ಲಿ. ಇಲ್ಲಿ ಸ್ಟೋನ್ ಅಂತ ಬರಿ. ನೆಕ್ಸ್ಟ್ ಹಾಕು. ಏನದು? ಪೆನ್ಸಿಲ್. ಏನಾಯ್ತು? ಪೆನ್ಸಿಲ್ ಬರಿ. ಪೇಪರ್ ಹಾಕು. ಏನಾಯ್ತು? ಫ್ಲೋಟ್ ಬರಿ. ಪೇಪರ್ ಪಿ. ಎಲ್ ಬಿಡು. ಸ್ಟೀಲ್. ಲಿಡ್. LID. ಶಾರ್ಪ್ನರ್. ಏನಾಯ್ತು? ಸಿಂಕ್ ಆಯ್ತು. ಇದು ಪ್ಲಾಸ್ಟಿಕ್ ಜೊತೆಗೆ ಇಲ್ಲೇನಿದೆ? ಐಯನ್ ಇದೆ ನೋಡು, ಅದಕ್ಕೆ ಇದು ಸಿಂಕ್ ಆಗುತ್ತೆ. ಇದಿಲ್ಲದೆ ಬರೇ ಇದು ಮಾತ್ರ ಇದ್ದಿದ್ರೆ ಏನಾಗ್ತಾ ಇತ್ತು? ಫ್ಲೋಟ್ ಆಗ್ತಾ ಇತ್ತು. ಈಗ ಇದು ಅದನ್ನ ಸಿಂಕ್ ಮಾಡಿಸ್ತಾ ಇದೆ. ಏನದು? ಅಲ್ಲಿದೆ ನೋಡು ಬ್ಲೇಡ್, ಅದು ಮೆಟಲ್ ಬ್ಲೇಡ್, ಅದಕ್ಕೆ ಅದು ಸಿಂಕ್ ಆಗ್ತಾ ಇದೆ. ಅರ್ಥ ಆಯ್ತಾ? ಇದೇ ರೀತಿನೇ ನಾವು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಏನು ಹಾಕೊಳ್ತೀವಿ? ಯಾವ ಟೈರ್ ಹಾಕೋತೀವಿ? ಯಾವ ಟೈರ್ ಅದು? ರಬ್ಬರ್ ಟೈರ್ ತಾನೆ. ರಬ್ಬರ್ ಟೈರ್ ಒಳಗೆ ಹಾಕೊಂಡು ನಾವು ಸ್ವಿಮ್ ಮಾಡಿದ್ರೆ ಒಳಗಡೆ ಸಿಂಕ್ ಮಾಡಿಸುತ್ತೆ. ಸೊ ದಟ್ಟಿ ಜಾಕೆಟ್ ಹಾಕೋತೀರಾ ಗೊತ್ತಾ? ಬೋಟಿಂಗ್ ಹೋಗ್ಬೇಕಾದ್ರೆ ಊಟಿಯಲ್ಲಿ ಮತ್ತೆ ಕೊಡೆಕೆನಾಲೆಲ್ಲ ಬೋಟಿಂಗ್ ಇರುತ್ತಲ್ಲ, ಅವಾಗ ನಾವು ಸೇಫ್ಟಿ ಜಾಕೆಟ್ ಹಾಕೋತೀವಿ. ಯಾಕೆ ಹೇಳು? ಅದು ಫ್ಲೋಟ್ ಆಗ್ತೀವಿ ನಾವು. ಅಕಸ್ಮಾತ್ ನಾವು ಏನಾದ್ರೂ ನೀರಲ್ಲಿ ಬಿದ್ದರೆ ಅಕಸ್ಮಾತ್ ಆಗಿ ಹಾಗೇನಾಗುತ್ತೆ? ನಾವು ಫ್ಲೋಟ್ ಆಗ್ತಾ ಇರ್ತೀವಿ. ಸೊ ನಮಗೆ ಭಯ ಇರಲ್ಲ. ಅದಕ್ಕೋಸ್ಕರ ಅವ್ರು ನಮಗೆ ಅದು ಆ ಸೇಫ್ಟಿ ಜಾಕೆಟ್ ಕೊಡ್ತಾರೆ. ಆಯ್ತಾ? ಇಲ್ಲಾಂದ್ರೆ ನಾವು ತುಂಬಾ ಭಾರ ಸ್ವಿಮ್ಮಿಂಗ್ ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ? ಒಳಗೆ ಬಿದ್ದೋಗ್ತೀವಿ ನಾವು. ಹೌದಲ್ವಾ? ನೆಕ್ಸ್ಟ್ ಇನ್ನೇನು ಬಾಕಿ ಇದೆ? ಪಿನ್. ಓಕೆ, ಸೇಫ್ಟಿ ಪಿನ್. ಏನಾಯ್ತು?